ಪುಟ ಸ್ವಲ್ಪ ಹಿಂಗೆ ಬಂದ್ಬಿಡಿ. ಸ್ವಲ್ಪ ಹಿಂದೆ ಆದರೂ ಇದಾಗಲ್ಲ. ಒಂದು ಬ್ಯಾಚ್ ನಿಂತ್ಕೊಳ್ಳಿ ಸಾಕು. ಹಿಂದೆ ಹೋಗಿ ಹಿಂದೆ. ಸರ್ ಹಲೋ ಸರ್, ವಿಡಿಯೋ ಇತ್ತು ಅದಕ್ಕೆ. ವಿಡಿಯೋ ಮುಗಿತಲ್ಲ. ತೆಂಗಿನಕಾಯಿನ ಹೊಡ್ಕೊಡಿ, ಒಂದು ತೆಂಗಿನಕಾಯಿನ ಹೊಡ್ಕೊಡಿ. ನೋಡಿ ಅಮ್ಮ, ನೀವು ಯಾವ ಎತ್ತಿ ಓಡಾಡಬೇಡಿ. ನಿಮ್ಮ ಬಳಿಗೆ ಗುರುದೇವದಾಭ್ಯಾಯ ಇದನ್ನಮಃ ಮಾತಾ ಗುರುದೇವದಾಭ್ಯಾಯ ಇದನ್ನಮಃ ಸದಾಸ್ತಿ. ನೋಡಿ ಮತ್ತೆ ನಿಮ್ಮ ಕನಸಲ್ಲಿ ಬಾಳೆಹಣ್ಣಿನ ಸಿಗಿಸ್ಕೊಳ್ಳಿ. ಅದನ್ನ ಬಾಳೆಹಣ್ಣಿನ ದೂರ ಇಟ್ಕೊಳ್ಳಿ. ನೋಡಿ ಸುಮ್ಮನೆ ಆಲ್ಬೇಡಿ ದೂರ. ಅಭಿಷೇಕವನ್ನು ಕುಡಿಬೇಕು.
ಮಾತಾಡುವಂಥದ್ದಿಲ್ಲ ಪೋಷಕರು. ಅದೇ ಮಾತಾಡೋದಿಲ್ಲ. ಮುಂದೆ ಕೈ ಮುಗಿದು ನೇರವಾಗಿ ಕೂತ್ಕೊಳ್ಳಿ. ಮಕ್ಕಳಿಗೆ ಆಶೀರ್ವಾದ ಆಗ್ಬೇಕಾಗಿಲ್ಲ. ನೀವು ಮಾತಾಡೋದು ಕುಂಕುಮ ಇದೆಯಲ್ವಾ? ಬಟ್ಟೆ ಹಚ್ಚುವಂಥದ್ದಷ್ಟೇನೆ. ಕುಂಕುಮ ಇಟ್ಕೊಳ್ಳಿ. ಹೇಳಿ ಸರ್ವಮಂಗಳ ನೀರಲ್ಲಿ ಕಲ್ಸ್ಕೊಳ್ಳಿ ಸ್ವಲ್ಪ. ನೋಡಿ ಈ ಬೆರಳಿಂದಾಗಿ ಈ ಬೆರಳಿಂದಾಗಿ ಗಂಧವನ್ನು ಹಚ್ಕೊಳ್ಳಿ. ಗಂಧಧಾರ ಆಯ್ತಲ್ವಾ? ಪನ್ನೀರ್ ಎತ್ಕೊಳ್ಳಿ. ಬಾಲಕ್ಕೆ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಬೇಕು. ಅದು ಪ್ರತಿ ಪ್ರತಿದಾಗಿ ಬಾಲಕ್ಕೆ ಪ್ರೋಕ್ಷಣೆ ಮಾಡಬೇಕು. ಶಿಕ್ಷೆಗಳು ಅಂದ್ರೆ ಶಿಕ್ಷೆಗಳು ಯಾರು ಗಣನೆ ಮಾಡ್ತಾರೆ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ನೋಡಿ, ಯಾರು ದೇವರಿಗೆ ಆಗಿರ್ಬೋದು ಮತ್ತು ತಂದೆ ತಾಯಿಗಳಿಗೆ ನಿವೇದನೆ ಮಾಡ್ತಿರಲ್ಲ ಅವರೇ ದೇವರ ಸ್ವರೂಪದಲ್ಲಿರುವಂತದ್ದು. ಆದ್ದರಿಂದಾಗಿ ದೇವರಿಗೆ ಯಾರು ಶ್ರೀರಾಮನಿಗೆ ಮಾಡ್ತಾರೋ ಅವರಿಗೆ ಇರುವಂತಹ ಎಲ್ಲ ಗುಣಗಳು ಗುರುವಾಗುತ್ತದೆ ಎಂದು ಶಾಸ್ತ್ರಕಾರಿದ್ದಾರೆ. ಆದ್ದರಿಂದಾಗಿ ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಈಶ್ವರ ದೇವಸ್ಥಾನದಲ್ಲಿ ಮಕ್ಕಳ ಮೇಲೆ ಪಕ್ಷದಿಂದ ಆಗಬೇಕು. ಅವರ ಭುಜವರಿಗೆ ನಮಸ್ಕಾರವನ್ನು ಮಾಡಬೇಕು. ತಲೆ ಮುಟ್ಟಬಾರ್ದು. ಭುಜಕ್ಕೆ ಈಗ ಆಶೀರ್ವಾದ ಮಾಡಬೇಕು. ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಈಗ ಆರೋಗ್ಯವಸ್ತು ಧನ ಕನಕ ವಸ್ತು ವಾಹನ ಸಕಲ ಅಷ್ಟ ಐಶ್ವರ್ಯ ಸಿದ್ಧಿರಸ್ತು ಏಕೇಶ ಯೋಯ ವಿದ್ಯಾಕ್ಷೇತ್ರೆ ವಿದ್ಯಾ ಬುದ್ಧಿ ಸದ್ಬುದ್ಧಿ ಸತ್ಫಲಃ ಪ್ರಾಪ್ತಿರಸ್ತು ಸದಾಚ ಮಮ ವಂಶಾನ ಯೋಯ ಭೂತ್ವ ಅಹಂ ಸಂಪೂರ್ಣ ಆಶೀರ್ವಾದ ಮುಖೇನ ಶ್ರೀ ಮಮ ಕುಲದೇವರಾಯ ಇಷ್ಟದೇವತಾಯ ರಾಮದೇವರಾಯ ಮಹಾಗುರುಣ ಅನುಗ್ರಹೇಣ ತಂದೆ ತಾಯಿಗೆ ಅಕ್ಷತೆಯನ್ನು ಕೊಡಿ. ತಂದೆ ತಾಯಿಗೆ ಅಕ್ಷತೆಯನ್ನು ಕೊಡಿ. ಒಂದು ದಳ ಹೂವನ್ನು ಆ ನೀರಿಗೆ ಹಚ್ಕೊಳ್ಳಿ. ಅಭಿಷೇಕ ಆಗಿರುವಂತಕ್ಕೆ ಪಾದ ತೊಳೆದಿರುವಂತಹ ನೀರನ್ನು ಹಚ್ಕೊಳ್ಳಿ. ಮಕ್ಕಳು ಕೂತ್ಕೊಳ್ಳಿ. ಅಮ್ಮ ಕರಗ ಕೂತ್ಕೊಳ್ಳಿ. ನೋಡಿ, ಅಲ್ಲಿ ಹಚ್ಕೊಂಡಿರಲ್ಲ ಪದಃ ಯೋಧಾನೀತಿ ಶ್ರೀ ಹಿರಣ್ಯ ವರ್ಣೇನ
ಪೂರ್ಣೇನ ಕೃತ್ವ ಮಾತೃ ಪಿತೃದೇವತಾಯ ಕರ್ಪೂರ ನೀರಾಜನಂ ಕೃತ್ವ. ನೋಡಿ, ನಾನು ಹೇಳೋವರೆಗೂ ಕೂಡ ಪಾದಗಳಿಗೆ ಪೂಜೆ ಮಾಡ್ತಾ ಇರಬೇಕು. ಓಂ ಹಿರಣ್ಯವಾತ್ರಂ ಪೂರ್ಣಂ ದದಾಮಿ ಮದವ್ಯೋದಾನೇನೆ ಏಕದಾ ಬ್ರಹ್ಮಣೋ ಮಹರ್ಷಿ ಏಕದಪ್ಯಜಮಾನ ಆಯುಷ್ಯ ತೇಜೋಧಾನೆ ಸದಾರಸ್ತೆ ಸಾಗ್ರಹಣ್ಯೇ ಜಾಯತೆ ಇಮಾಂ ಜಗದಾಂ ಗಂಧಾನೇದೆ ಸ್ವಾರಜಾತೆ ಸದಾವೇ ವಾರಮಾಜಾಂ ವಸ್ತ್ರಃ ಸಂವತ್ಸರಮೇವ ಜೈ ಮಂ ದೇವದೇ ಓಸ್ಮೈ ಮುಂಜಾಃ ಓಸ್ಮಮೇವ ಜೈ ಚಿತ್ತಾಂತಂ ಭವೇ ಚಿತ್ತಮಾನೇ ಲಕ್ಷ್ಮ ಯದಸ್ಮಮೇವ ಸಂಪ್ರಜ್ಞೈ ಆವಾರ್ಯ ಮಾತೃಪಿತೃದೇವತಾಭ್ಯಾಯ ಶ್ರೀ ಮಹಾಗುರುದೇವತಾಭ್ಯಾಯ ಇದನ್ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಗುಣಿಯಂ ಸಮರ್ಪಯಾಮಿ. ಆಗುಣಿಯಂತರ ಪರಿಮಳಂ ಸಮರ್ಪಯಾಮಿ. ಆವಾಹಿತ ಮಹಾಗುರುದೇವತಾಭ್ಯಾಯ ಇದನ್ನಮಃ. ಎಡಗೈ ಇಟ್ಕೊಂಡು ಬಲಗೈಯಿಂದ ಮೊದಲು ತಲೆಗೆ, ತದನಂತರವಾಗಿ ಕಣ್ಣುಗಳಿಗೆ, ತದನಂತರವಾಗಿ ಎದೆಯ ಎಡಭಾಗಕ್ಕೆ, ತದನಂತರವಾಗಿ ನಾಭಿಯ ಎಡಭಾಗವನ್ನು ಇಡುವಂತದ್ದು. ನೋಡಿ, ಈ ಕಲಿಯುಗದಲ್ಲಿ ಒಂದೇ ಕೈಯಲ್ಲಿ ಯಾರೇ ಎಲ್ಲಿಗೆ ಹೋಗಿ ಮಂಗಳಾರತಿ ಕೂಡ ಒಂದೇ ಕೈಯಲ್ಲಿ ಅಮೃತ ಇರುವಂತದ್ದು. ಆ ಅದರ ಬೆಂಕಿಯ ಶಾಖದಿಂದಾಗಿ ಸಿಗೆಯನ್ನು ಒತ್ತಿ ಅಮೃತ ಕಲಸಿರುವ ಜಾಗವನ್ನು ಸ್ಪರ್ಶಿಸಿ ತದನಂತರವಾಗಿ ಕಣ್ಣುಗಳಿಗೆ ಹೊಂದಿಕೊಂಡು ಎಡಭಾಗ ಅಂದ್ರೆ ಹೃದಯದ ಎಡಭಾಗವನ್ನು ಸ್ಪರ್ಶ ಮಾಡಿ ನಾವು ಈ ಕಲಿಯುಗದಲ್ಲಿ ಮಾಡ್ತಾ ಇರುವಂತಹ ಪಾಪಗಳು ನಾವಿಯ ಎಡಭಾಗದಲ್ಲಿ ತುಂಬುತ್ತಾ ಇರುತ್ತದೆ. ಅಂದ್ರೆ ಈಗ ನಾವೇನು ಪಾಪಗಳನ್ನು ಮಾಡಿರ್ತೀವಿ ಅದು ಎಡಭಾಗದಲ್ಲಿ ತುಂಬುತ್ತಾ ಇರ್ತದೆ. ಆ ಬೆಂಕಿಯ ಸ್ಪರ್ಶಕ್ಕೆ ಎಡಭಾಗವನ್ನು ನೋಡಿ, ಈಗ ನೋಡಿ, ಹೀಗೆ ಪಾದಗಳಿಗೆ ನೆನಪು ಮಾಡುವಂಥದ್ದು. ಓಂ ಪ್ರಾಣಾಯ ಸ್ವಾಹ. ಹೇಳಿ ವಿದ್ಯಾರ್ಥಿಗಳೇ, ಪ್ರಾಣಾಯ ಸ್ವಾಹ, ಧ್ಯಾನಾಯ ಸ್ವಾಹ, ಪರಮಾತ್ಮನೇ ನಮಃ. ಸದಾಲಕ್ಷ್ಮೀ. ನೋಡಿ, ನಿಮ್ಮ ಮುಂದೆ ವಿಳ್ಯದೆಲೆ ಇದೆಯಲ್ವಾ, ವಿಳ್ಯದೆಲೆಯನ್ನ ಹಿಂದೆ ಮತ್ತು ಮುಂದೆ ಭಿನ್ನವನ್ನು ಮಾಡಿ. ಸದಾಲಕ್ಷ್ಮೀ. ಭೋಗಿಫಲ ಸಮಾಯುಕ್ತಂ ನಾಗವಲ್ಲಿ ಕಲೇಯುಕ್ತಂ ಕರ್ಪೂರ್ಣ ಚೂರ್ಣ ಸಂಯುಕ್ತಂ ಧೂಪೋಜಂ ಪ್ರತಿಗ್ರಹ್ಯರ. ನೋಡಿ, ನಿವೇದನವನ್ನು ಮಾಡಿ, ಪಾದಗಳಿಗೆ ನಿವೇದನವನ್ನು ಮಾಡಿ. ನೋಡಿ, ಯಾವುದೇ ದೇವಾಲಯಕ್ಕೆ ಬೇಗ ಹೋಗ್ಬೋದು ಮತ್ತು ಯಾವುದೇ ದೇವಾಲಯಗಳಲ್ಲಿ ಪ್ರಾರ್ಥನೆ ಬೇಕಾದ್ರೂ ಮಾಡಬಹುದು. ಅಂದ್ರೆ ತಂದೆ ತಾಯಿ ಈ ತರ ಮಾಡುವಂತಹ ಸೇವೆಯು ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಆದ್ದರಿಂದಾಗಿ ನಮಗೆ ಸಿಕ್ಕಿದೆ, ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಈ ನಿವೇದನವನ್ನು ನಾವು ಸೇರಿಸಿ ನಮಗೂ ಕೂಡ ಸದಾಕಾಲವೂ ನೆಮ್ಮದಿಯಿಂದ ಇರುವಂತಹ ಮಂತ್ರಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಸ್ಮರಣೆ ಮಾಡಿಕೊಂಡು ಅವರ ಮಾತುಗಳಿಗೆ ಆಗಬೇಕು. ಸದಾಲಕ್ಷ್ಮೀ ಮಹಾನ್ ಪರಿಮಳ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಖಾಲಿ ಕಟ್ಟಿಗೆ ಕರ್ಪೂರವನ್ನು ಹಚ್ಚಬೇಕು. ಮಾತಾಡುವಾಗ